ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬೇಸಿಕ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಅದು ಯಾವುದಂದರೆ ಫಿಶ್ ಬೌನ್ ಸ್ಟಿಚ್ ಅಂತ ಬರುತ್ತೆ. ಆ ಸ್ಟಿಚ್ಚನ್ನು ಡಿಸೈನ್ ಮೇಲೆ ಹೇಗೆ ಅಪ್ಲೈ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇದರಿಂದ ಏನೆಲ್ಲ ಉಪಯೋಗಗಳಿದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಈಗ ಬನ್ನಿ, ಈಗ ಅದಕ್ಕೊಂದು ಇಮೇಜ್ ಅಂದರೆ ಒಂದು ಚಿತ್ರನ ಹಾಕೋಬೇಕು. ನಾವು ಯಾವ ಶೇಪ್ ಬೇಕಲ್ಲ ಆ ಶೇಪನ್ನು ನಾವು ಟ್ರೇಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಒಂದು ಲೀಫ್ ಡಿಸೈನಲ್ಲಿ ಹಾಕೋತಾ ಇದ್ದೀನಿ ನಾನು. ಈ ಲೀಫ್ ಡಿಸೈನಲ್ಲಿ ಹಾಕ್ಕೊಂಡು ಆದ ನಂತರ ಇದನ್ನು ಹೇಗೆ ಫಿಶ್ ಬೌನ್ ಸ್ಟಿಚ್ಚನ್ನು ಹಾಕೋದು ಅಂತ ನಾನು ತೋರಿಸ್ಕೊಡ್ತೀನಿ. ಅದು ಡಬಲ್ ಕಲರಲ್ಲಿ ತೋರಿಸ್ಕೊಡ್ತಿದ್ದೀನಿ. ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ನಿಮ್ಗೆ ಇದೇ ಶೇಪು ಅಂತಲ್ಲ, ಯಾವುದೇ ಶೇಪ್ ಬೇಕಾದರೂ ಹಾಕ್ಕೊಂಡು ನೀವು ಅದಕ್ಕೆ ಇದನ್ನು ಟ್ರೈ ಮಾಡ್ಕೋಬೋದು. ನೋಡಿ, ಇದಾಯ್ತಲ್ವ. ಈಗ ಮಧ್ಯಕ್ಕೆ ಒಂದು ಗೆರೆ, ಈಗ ಮಧ್ಯಕ್ಕೆ ಒಂದು ಗೆರೆಯನ್ನು ಹಾಕ್ಕೊಂಡೆ, ಕಾಣಿಸ್ತಿದೆಯಾ? ಈಗ ನಾನು 2 ಕಲರನ್ನು ಯೂಸ್ ಮಾಡ್ತೀನಿ ಅಂತ ಹೇಳಿದೆ. ಈಗ ಫಸ್ಟು ನಾನು ಗೋಲ್ಡ್ ಥ್ರೆಡ್, ಸಿಲ್ಕ್ ಥ್ರೆಡ್ಡಿಂದ ಇದನ್ನು ಮಾಡ್ತಿದ್ದೀನಿ. ಸಿಲ್ಕ್ ಥ್ರೆಡ್ ಆ್ಯಸ್ ಇಟ್ ಈಸ್ 2 ಎಳೆ ದಾರ. ಈಗ 2 ಎಳೆ ದಾರನ ನೋಡಿ, ಈಗ ಕಾಣಿಸ್ತದೆ. ಈಗ ನೋಡಿ, ಈಗ ನೋಡಿ, ಇಲ್ಲಿ ಮಧ್ಯದಿಂದಲ್ಲ, ಮಧ್ಯಕ್ಕಿಂತ ಸ್ವಲ್ಪ ಮೇಲ್ಗಡೆ ಅದನ್ನು ನೀಡಲನ್ನು ಹಾಕಿ, ನೋಡಿ, ನೀಡಲನ್ನು ಹಾಕ್ಬಿಟ್ಟು ದಾರನ ಎಳ್ಕೊಬೇಕು ಮೇಲ್ಗಡೆಗೆ. ಈ ರೀತಿ ನೀಡಲನ್ನು ಹಾಕಿ ಮೇಲ್ಗಡೆಗೆ ಎಳ್ಕೊಬೇಕಾಗತ್ತೆ. ಎಳ್ಕೊಂಡಾದ ನಂತರ ಈಗ ನಾವೇನು ಮಾಡ್ತೀವಿ ಅನ್ನೋದನ್ನು ನೋಡಿ. ಇಲ್ಲಿಂದ ದಾರನ ತಗೋಬೇಕು. ಇಲ್ಲಿನ ದಾರ ತಂದು ವಾಪಸ್ಸು ಇಲ್ಲಿ ನೋಡಿ, ಕಾಣಿಸ್ತಿದೆಯಾ? ಇಲ್ಲಿಗೆ ನಾವು ಲಾಕ್ ಮಾಡ್ಕೊಳ್ಳೋದು. ಇದು ಡಿಸೈನು ತುಂಬಾ ಚೆನ್ನಾಗಿ ಬರುತ್ತೆ. ಪುನಃ ನಾವು ಹೋಗುವಂಥದ್ದು ಪಕ್ಕದಲ್ಲಿ, ನಾವು ಒಂದು ಸೈಡಲ್ಲಿ ಮಾತ್ರ ಈಗ ಇದನ್ನು ಹಾಕೋತೀನಿ. ಇನ್ನೊಂದು ಸೈಡ್ಗೆ ನಾನು ಇನ್ನೊಂದು ಕಲರಲ್ಲಿ ನಾನು ವರ್ಕನ್ನು ಮಾಡಿ ತೋರಿಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋನ ಕೊನೆವರೆಗೂ ನೋಡಿ ಇದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ನೋಡಿ ಅಷ್ಟಕ್ಕೆ ಬಿಟ್ಬಿಡಬಾರ್ದು. ಇವೆಲ್ಲ ನಾವು ಪ್ರೊಫೆಷನಲ್ ಆಗಿ ನಾವು ಮಾಡುವಾಗ ಕಲಿತು ನೀವು ಮಾಡ್ತಿರಲ್ಲ, ಆವಾಗ ತುಂಬಾ ಇವೆಲ್ಲ ಅಪ್ಲೈ ಆಗ್ತವೆ. ಆವಾಗ ಬೇಕಾಗ್ತದೆ ಇವೆಲ್ಲ ಪ್ರಾಕ್ಟೀಸ್ ಮಾಡಿ ನಿಮಗೆ ಯಾವ್ಯಾವ ಡಿಸೈನ್ಗೆ ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಂಡು ನೀವು ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಇದೇ ಡಿಸೈನ್ಗೆ ಮಾಡಬೇಕು ಅಂತ ಏನಿಲ್ಲ. ಯಾವುದೇ ಡಿಸೈನ್ಗಾದ್ರೂ ನೀವು ನಿಮಗೆ ಇಷ್ಟವಾದಂಥ ಒಂದು ಯಾವುದಾದ್ರೂ ಇಮೇಜನ್ನು ಟ್ರೇಸ್ ಮಾಡ್ಕೋಬೋದು, ಅಥವಾ ಇಲ್ಲಾಂದರೆ ಕೈಯಲ್ಲೇ ಬರ್ಕೋಬೋದು ಯಾವ ರೀತಿ ಬೇಕು ಅಂತ. ಆ ರೀತಿ ಮಾಡಿಕೊಂಡು ನೀವು ಇದನ್ನು ಇದೇ ಫಿಶ್ ಬೌನ್ ಸ್ಟಿಚ್ಚನ್ನು ಅದಕ್ಕೆ ಅಪ್ಲೈ ಮಾಡಿಕೊಂಡು ನೀವು ಮಾಡ್ಕೋಬೋದು. ತುಂಬಾ ಈಸಿಯಾಗೂ ಬರುತ್ತೆ ಮತ್ತು ನೋಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಡಬಲ್ ಕಲರ್ ಮಾಡೋದ್ರಿಂದ ನೀವೇ ಹೇಳ್ತೀರಾ ಮಾಡಾದ್ಮೇಲೆ ಹೇಗಿದೆ ಅಂತೇಳಿ. ಇವೆಲ್ಲ ನಾವು ಮಾಡೋದ್ರಿಂದ ತುಂಬಾ ಟ್ರೆಂಡಲ್ಲಿ ಇರುವಂಥ ಡಿಸೈನ್ ಆಗಿರೋದ್ರಿಂದ ಇದು ತುಂಬಾ ಟ್ರೆಂಡಲ್ಲಿರೋದ್ರಿಂದ ನಿಮಗೆ ಬಿಸ್ನೆಸ್ಸು ಅಷ್ಟೇ ಚೆನ್ನಾಗಿ ಸಿಗುತ್ತೆ. ಜೊತೆಗೆ ನೀವು ಪ್ರಾಕ್ಟೀಸನ್ನು ತುಂಬ ಚೆನ್ನಾಗಿ ಮಾಡಿದ್ರಿ ಅಂದರೆ ಯಾವುದೇ ಬ್ರೈಡಲ್ ಡಿಸೈನ್ ಆದ್ರೂ ನೀವು ಆರಾಮಾಗಿ ಮಾಡ್ಕೋಬೋದು, ಯಾವುದೇ ತೊಂದರೆ ಇಲ್ಲದೆ. ತುಂಬಾ ಈಸಿಯಾಗಿ ಮಾಡುವಂಥ ಡಿಸೈನ್ಗಳಿವೆಲ್ಲ. ನಾನು ಇನ್ನೂ ಬ್ರೈಡಲ್ ಡಿಸೈನ್ಸ್ ಎಲ್ಲ ನಾನು ಈಗಾಗಲೇ ಸುಮಾರು ವೀಡಿಯೋಸಲ್ಲಿ ಬ್ರೈಡಲ್ ಡಿಸೈನ್ಸನ್ನು ಮಾಡಿ ಬ್ಲೌಸ್ಗೆ ಮಾಡಿ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ. ನೀವು ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡ್ಕೋಬೋದು. ನನ್ನ ಪ್ರೀವಿಯಸ್ ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೋಡಿ, ಹಿಂಗಾದಾಗ ಬಿಟ್ಬಿಟ್ಟು ಪುನಃ 2 ಲೂಪ್ ದಾರನು ತಗೋಬೇಕಾಗತ್ತೆ. ತಗೊಂಡು ಏನಿಲ್ಲ ಅಂದ್ರೂ ಈ ಒಂದು ಬ್ಲೌಸ್ಗೆ ನೀವು ಈ ವರ್ಕನ್ನು ಮಾಡಿ ಕೊಡ್ತೀರಾ ವಿತ್ ಸ್ಟಿಚ್ಚು ಅಂತಂದರೆ, ಸಿಂಪಲ್ ಆಗಿರೋ ಬ್ಲೌಸ್ ಅಂತಂದ್ರೂ ವಿತ್ ಸ್ಟಿಚ್ 2000 ನೀವು ಚಾರ್ಜನ್ನು ಮಾಡ್ಕೋಬೋದು. ವಿತ್ ಸ್ಟಿಚ್ ಇಲ್ಲ ಬರೀ ವರ್ಕ್ ಅಂತಂದ್ರೂ ನೀವು ಬರೀ ನಮಗೆ ಟೈಲರಿಂಗ್ ಬರಲ್ಲ, ಆರಿ ವರ್ಕ್ ಬರುತ್ತೆ ಕಲಿತಿದ್ದೀವಿ ಅಂತ ಅನ್ನೋರ್ಗೂ, ಕೆಲವ್ರಿಗೆ ಏನಂದರೆ ಟೈಲರಿಂಗ್ ಇಷ್ಟ ಇರಲ್ಲ. ನಾನು ಸುಮಾರು ಜನ ನೋಡಿದ್ದೀನಿ, ನನಗೆ ಟೈಲರಿಂಗಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅನ್ನುವಂಥವ್ರು ಇದ್ದಾರೆ. ಅಂಥವ್ರು ಏನು ಮಾಡ್ಬೋದು ನೋಡಿ, ಇದು ಒಂದು ಕಡೆ ಆಗಿದೆ. ನಾನು ಇನ್ನೊಂದು ಕಡೆಗೆ ನಾನು ತೋರಿಸ್ಕೊಡ್ತೀನಿ. ಈಗ ನೋಡಿ, ಒಂದು ಕಡೆದಾಗಿದೆ, ಇನ್ನೊಂದು ಕಡೆದನ್ನು ನಾನು ತೋರಿಸ್ಕೊಡ್ತೀನಿ. ಟೈಲರಿಂಗ್ ಇಷ್ಟ ಇಲ್ಲ ನಮಗೆ, ನಾವು ವರ್ಕನ್ನಾದರೆ ಇಷ್ಟಪಟ್ಟು ಕಲಿತೀವಿ ಅನ್ನುವಂಥವ್ರು ಇರ್ತೀರಾ. ಅಂಥವ್ರಾದ್ರೂ ನೀವು ಆರಾಮಾಗಿ ಇದನ್ನು ಮಾಡಿಕೊಡ್ಬೋದು. ತುಂಬಾ ಈಸಿಯಾಗಿ ಮಾಡಿಕೊಟ್ಟು ನೀವು ಒಂದು ಸಿಂಪಲ್ ಡಿಸೈನ್ ಮಾಡಿಕೊಟ್ರೂ 1000ಕ್ಕೂ ಹೆಚ್ಚು ನೀವು ಸಂಪಾದನೆಯನ್ನು ಮಾಡ್ಕೋಬೋದು. ಹಂಗಾಗಿ ನಾನು ಹೇಳುವಂಥದ್ದು, ಆದಷ್ಟು ನಿಮಗೆ ಅನುಕೂಲ ಇದೆ, ಆದಷ್ಟು ನೀವು ಕಲೀರಿ ಅಂತೇಳಿ. ನೋಡಿ, ತುಂಬಾ ಈಸಿಯಾಗಿ ಮಾಡ್ಕೊಂಡು ಹೋಗುವಂಥ ಡಿಸೈನ್ಗಳಿವೆಲ್ಲ. ಎಷ್ಟು ಈಸಿಯಾಗಿ ಅಂತಂದರೆ, ಈಗ ನೀವು ನನ್ನ ಕೈಯನ್ನು ಅಬ್ಸರ್ವ್ ಮಾಡ್ತಾ ಇದ್ದರೆ ಗೊತ್ತಾಗ್ಬಿಡುತ್ತೆ ಎಷ್ಟು ಈಸಿಯಾಗಿ ಹೇಳ್ಕೊಡ್ತಿದ್ದಾರೆ ಅಂತೇಳಿ. ಹಾಗೆ ಇದನ್ನು ನೀವು ಟ್ರೈ ಮಾಡ್ಕೋಬೋದು. ತುಂಬಾ ಈಸಿ.
ಇದರಲ್ಲಿ ಸುಮಾರು ಡಿಸೈನ್ಸ್ಗಳಿಗೆ ಮಾಡ್ಬೋದು. ನಾನು ವರ್ಕನ್ನು ಮಾಡುವಾಗ ಖಂಡಿತವಾಗ್ಲೂ ನಾನು ತೋರಿಸ್ಕೊಡ್ತೀನಿ ಯಾವೆಲ್ಲ ರೀತಿ ಈ ಡಿಸೈನನ್ನು ನಾವು ಯಾವೆಲ್ಲ ಡಿಸೈನ್ಗೆಲ್ಲ ಅಪ್ಲೈ ಮಾಡ್ಕೋಬೋದು ಅಂತೇಳಿ ನಾನು ತೋರಿಸ್ಕೊಡ್ತೀನಿ. ನೀವು ನನ್ನ ವೀಡಿಯೋಸನ್ನು ಹಾಗೆ ಫಾಲೋ ಮಾಡ್ತಾ ಇರಬೇಕು. ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂದರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಂಗಾಗಿ ಎಲ್ಲ ವೀಡಿಯೋಸನ್ನು ನೀವು ಫಾಲೋ ಮಾಡ್ಕೋಬೋದು. ಈಗ ನೀವು ಮರ್ತು ಬಿಟ್ರಿ ಅಂತಂದ್ರೂ ನೋಟಿಫಿಕೇಷನ್ ನಿಮಗೆ ತೋರಿಸ್ತಿರುತ್ತೆ ವಿಡಿಯೋ ಬಂದಿದೆ ನೋಡಿ ಅಂತ ಹೇಳಿ. ಹಾಗಾಗಿ ನೋಡಿ, ಪುನಃ ಇಲ್ಲಿಗೆ ಬರಬೇಕು, ಪುನಃ ದಾರನ ತಗೋಬೇಕು, ದಾರ ತಗೊಂಡು ವಾಪಸ್ ಬರಬೇಕು. ಇಷ್ಟೇ ಸಿಂಪಲ್ಲು. ದಾರ ತಗೊಂಡು ಇಲ್ಲೊಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದ ನಂತರ ಈಗ ಇದು ಇಲ್ಲಿಗೆ ಬರಬೇಕು. ಬಂದು ಅದನ್ನು ವಾಪಸ್ ಇದೇ ರೀತಿ ವಾಪಸ್ಸು ಈ ರೀತಿ ತರಬೇಕಾಗತ್ತೆ. ಈ ರೀತಿ ತಗೊಂಡು ಬಂದು ಪುನಃ ವಾಪಸ್ ನೀವು ಅಲ್ಲಿಗೆ ಹೋಗಬೇಕು. ನೋಡಿ, ಈ ರೀತಿ ಮಾಡ್ಕೊಳ್ಳೋದ್ರಿಂದ ಎಷ್ಟು ಈಸಿಯಾಗಿ ನೀವು ಈ ವರ್ಕನ್ನು ಮಾಡ್ಬೋದು ಅಂತ. ತುಂಬಾ ಈಸಿಯಾಗಿ ಮಾಡುವಂಥ ಡಿಸೈನ್ ಅಂತ ಈಗಾಗಲೇ ನಾನು ಹೇಳಿದೆ. ಹೆಣ್ಮಕ್ಳಿಗಂತೂ ಸುಮ್ಮನೆ ವೇಸ್ಟಾಗಿ ಟೈಮನ್ನು ಕಳೀತಾ ಇರ್ತೀರ. ಅದ್ರ ಬದಲು ಈ ರೀತಿ ಇದೇ ವರ್ಕ್ ಅಂತೇನಿಲ್ಲ, ಮನೆಯಲ್ಲಿ ಮಾಡಬಹುದಾದಂಥ ಸುಮಾರು ಕೆಲಸಗಳಿದೆ. ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಮತ್ತು ಮನಸ್ಸು ನಾವು ಇದನ್ನು ಮಾಡಬೇಕು ಅನ್ನುವಂಥದ್ದಿದ್ದರೆ ಮಾತ್ರ ಇದು ನಿಮಗೆ ಕಲಿಯೋದಕ್ಕೆ ಸಾಧ್ಯ. ಸುಮ್ಮನೆ ಕಾಟಾಚಾರಕ್ಕೆ ನೋಡಿ ನಾವು ಮಾಡ್ತೀವಿ ಅಂತಂದರೆ ಸುಮ್ಮನೆ ಮನಸ್ಸಲ್ಲಿ ಅಂದ್ಕೋಬೇಕಷ್ಟೇ, ನಾವು ಮಾಡೋದಕ್ಕೆ ಆಗೋದಿಲ್ಲ. ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಪ್ರಾಕ್ಟೀಸ್. ನೀವೆಷ್ಟು ಪ್ರಾಕ್ಟೀಸನ್ನು ಮಾಡ್ತೀರಾ ಅಷ್ಟು ಚೆನ್ನಾಗಿ ನೀವು ಇದನ್ನು ಕಲ್ತ್ಕೋಬೋದು. ಅಷ್ಟು ಈಸಿಯಾಗಿ ಕೂಡ ನಿಮಗೆ ಇದು ಗೊತ್ತಾಗತ್ತೆ ಇದು ಏನು ಅನ್ನೋದು. ಮತ್ತು ಗ್ರಿಪ್ಪು, ನೀಡಲ್ ಗ್ರಿಪ್ ಏನಿದೆಯಲ್ಲ, ನೀಡಲ್ ಗ್ರಿಪ್ಪನ್ನು ನೀವು ತಿಳ್ಕೊಂಡ್ರಿ ಅಂದರೆ ಆರಾಮಾಗಿ ನೀವು ಇದನ್ನು ಈ ವಿದ್ಯೆನ ಅರ್ಧ ಕಲ್ತ್ಬಿಟ್ರಿ ಅಂತ ನಿಮಗೆ ಅಷ್ಟು ಈಸಿಯಾಗಿ ಬರುತ್ತೆ. ನೋಡಿ, ಇಷ್ಟು ತುಂಬಾ ಈಸಿಯಾಗಿ ಆಯ್ತಲ್ವ. ಈಗ ಕೊನೆ ಫಿನಿಶಿಂಗಾಗಿ ಹೇಗೆ ಕೊಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ನೋಡಿ, ಲಾಸ್ಟಲ್ಲಿ ಈಗ ಬಂದು ವಾಪಸ್ ಹೀಗೆ ಬರಬೇಕು. 2 ಥ್ರೆಡ್ಡು ಸಿಲ್ಕ್ ಥ್ರೆಡ್ಡು ನೀವು ನೀಡಲ್ಗೆ ಸೇರಿಸ್ಕೋಬೇಕಾಗತ್ತೆ. 2 ಸಿಲ್ಕ್ ಥ್ರೆಡ್ಡನ್ನು ನೀವು ಹೀಗೆ ಎಳ್ಕೋಬೇಕಾಗತ್ತೆ. ಒಂದನ್ನು ಬಿಟ್ಟು ಒಂದನ್ನು ಎಳ್ಕೋ ಹಾಗಿಲ್ಲ, ಅದು ನೀಟಾಗಿ ಬರೋದಿಲ್ಲ. 2 ಸಿಲ್ಕ್ ಥ್ರೆಡ್ಡನ್ನು 2 ಎಳೆ ದಾರ ನಾವೇನು ಹಾಕಿರ್ತೀವಲ್ಲ ಅದನ್ನು ಎಳ್ಕೊಂಡು ಈಗ ಇದನ್ನು ಲಾಕ್ ಮಾಡ್ಕೊಂಬಿಡೋಣ. ಲಾಕ್ ಮಾಡ್ಕೊಂಡಿದ್ದಾದ ನಂತರ ಈಗ ಸುತ್ತ ಒಂದು ಚೈನ್ ಸ್ಟಿಚ್ಚನ್ನು ಕೊಟ್ಬಿಡ್ತೀನಿ ನಾನು. ಈಗ ನೋಡಿ, ಇದಕ್ಕೆ ಎಂಡ್ ನಾಟ್ ಕೊಡಬೇಕು. 2 ದಾರನೂ ಆಯ್ತಲ್ವ. ಈ ಒಳಗಡೆ ಇರುವಂಥ ಲೂಪನ್ನು ಇದು ಎಳ್ಕೊಂಡ್ರೆ ಇದು ಲಾಕ್ ಆಗುತ್ತೆ, ಆಯ್ತಲ್ವ. ಈಗ ನಾನು ಒಂದು ಸುತ್ತು ಚೈನ್ ಸ್ಟಿಚ್ಚನ್ನು ಕೊಟ್ಕೊತೀನಿ ಇದೇ ಕಲರ್ ದಾರದಲ್ಲಿ. ನೋಡಿ, ಇನ್ನು ಕೊನೆ ಫಿನಿಶಿಂಗ್ ಇದೆಯಲ್ಲ ಅದು ತುಂಬಾ ಮುಖ್ಯ ಆಗುತ್ತೆ. ಯಾವುದೇ ಡಿಸೈನ್ಗೆ ಆಗ್ಬೋದು, ಕೊನೆ ನಾವು ಟಚಪ್ ಏನು ಕೊಡ್ತೀವಿ ನೋಡಿ ಅದು ತುಂಬಾ ಮ್ಯಾಟ್ರ್ ಆಗುತ್ತೆ. ಈಗ ನಾನು ಇದನ್ನು ತೋರಿಸ್ತೀನಿ, ಮತ್ತು ಇನ್ನೂ ಏನು ಡಿಸೈನ್ ಮಾಡ್ಬೋದು ಇದಕ್ಕೆ ಅಂತಲೂ ಹೇಳ್ಕೊಡ್ತೀನಿ. ಹೀಗೆ ಟ್ರೈ ಮಾಡಿ, ತುಂಬಾ ಈಸಿಯಾಗಿ ಕಲ್ತ್ಕೋಬೋದು. ಜೊತೆಗೆ ಯಾವುದೇ ಫೀಸ್ ಇಲ್ಲದೆ ಇರೋ ರೀತಿ ನಾನು ನಿಮಗೆ ಆವಾಗಿಂದನೂ ಹೇಳ್ತಾನೆ ಬಂದಿದ್ದೀನಿ. ನಾನು ಫಸ್ಟು ಒಂದು ಸತಿ ಇದೇ ರೀತಿ ಕ್ಲಾಸ್ ನಡೆಸಿದ್ದೀನಿ. ಅದನ್ನು ನೋಡಿಲ್ಲ ಅಂದವ್ರಿಗೂ ಈಗ ಪುನಃ ಅದೇ ಥರ ನಾನು ತೋರಿಸ್ಕೊಡ್ತಿದ್ದೀನಿ. ಯಾಕೆ ಅಂತಂದರೆ ಎಲ್ಲರಿಗೂ ಫೀಸ್ ಕಟ್ಟಿ ಆಸೆ ಇರುತ್ತೆ ಕೆಲವರಿಗೆ. ಯಾಕೆ ಅಂದರೆ ಈ ದುಬಾರಿ ಫೀಸ್ಗಳು, ಮತ್ತು ಅದೆಲ್ಲಿದೆ ಅಲ್ಲಿಗೆ ಹೋಗಬೇಕು, ಅವ್ರ ಕೆಲಸ ಕಾರ್ಯ ಎಲ್ಲನೂ ಬಿಟ್ಟು ಹೋಗಿ ಕಲಿಬೇಕು. ಇದರಲ್ಲಿ ಯಾವುದೇ ಏಜ್ ರಿಸ್ಟ್ರಿಕ್ಷನ್ ಇರೋದಿಲ್ಲ, ಯಾರು ಬೇಕಾದ್ರೂ ಕಲಿಬೋದು. ಹಂಗಾಗಿ ಅವ್ರ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಹೋಗೋಕೆ ಆಗದೇ ಇರುವಂಥವ್ರು ಇರ್ತಾರೆ. ಅದಕ್ಕೋಸ್ಕರನೇ ನಾನು ಫ್ರೀಯಾಗಿ ಇದು ಯಾವುದೇ ಫೀಸನ್ನು ತಗೊಳ್ದೇ ಇರೋ ರೀತಿ ನಾನು ಫ್ರೀ ಕ್ಲಾಸನ್ನೇ ತೋರಿಸ್ಕೊಡ್ತಾ ಇರುವಂಥದ್ದು. ನೀವು ಜಸ್ಟ್ ಮಾಡಬೇಕಾಗಿರೋದು ಏನಂತಂದರೆ, ನಾ ವೀಡಿಯೋ ಹಾಕಿದ ತಕ್ಷಣ ನೀವು ವೀಡಿಯೋನ ನೋಡುವಂಥದ್ದು. ವೀಡಿಯೋ ನೋಡಿದ ತಕ್ಷಣ ನೀವು ನೋಡಿ ಬಿಟ್ಬಿಡದೇ ಇರೋ ರೀತಿಯಲ್ಲಿ ಒಂದು ದಿನಕ್ಕೆ ಒಂದು ಅರ್ಧ ಗಂಟೆ ಅದಕ್ಕೆ ಮೀಸಲಿಟ್ಟು ನೀವು ಪ್ರಾಕ್ಟೀಸ್. ಇದಕ್ಕೆ ಈಗ ನಾನು ಹೇಳ್ಕೊಡ್ತಾ ಇರುವಂಥದ್ದಕ್ಕೇನು ನಿಮಗೆ ಜಾಸ್ತಿ ಬಂಡವಾಳ ಬೇಕಾಗಿರಲ್ಲ. ನಿಮಗೆ ಎಲ್ಲ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಇದರಿಂದ ಮಾಡಿದ್ರೆ ಹೇಗೆ, ಹೀಗೆ ಮಾಡಿದ್ರೆ ಹೇಗೆ ಅಂತೇಳಿ. ಈಗ ನಿಮಗೆ ಎಲ್ಲ ಗೊತ್ತಾದ ನಂತರ ನೀವು ಅದಕ್ಕೆ ನೀವು ಒಂದಷ್ಟು ಬಂಡವಾಳನ ಹಾಕ್ಕೊಂಡು ಒಂದು ಬ್ಲೌಸನ್ನು ಮಾಡಿ ಕೊಡುವವರೆಗೂ ನಿಮಗೆ ಒಂದು ಸ್ವಲ್ಪ ಬಂಡವಾಳ ಬೇಕಾಗತ್ತೆ ಕಲಿತಾದ ನಂತರ. ಅದಾದ ನಂತರ ಅದೇ ಬಂಡವಾಳ ನಿಮಗೆ ಅಲ್ಲಿ ಕೊಡುವಂಥ ದುಡ್ಡೇ ನಿಮ್ಮ ಬಂಡವಾಳಕ್ಕೂ ಸಾಕಾಗತ್ತೆ. ಹಾಗಾಗಿ ಇದಿಷ್ಟ ಆಯ್ತಲ್ವ. ಈಗ ಏನು ಮಾಡಬೇಕು, ಈಗ ಮಧ್ಯೆ ಗ್ಯಾಪ್ ಇದೆ, ಈ ಗ್ಯಾಪನ್ನು ತುಂಬೋದಕ್ಕೆ ನಾವು ಈಗ ಇಲ್ಲಿಗೆ ಬೀಡ್ಸಲ್ಲಿ ವರ್ಕನ್ನು ಮಾಡ್ಕೋತೀನಿ ನಾನು. ನೋಡಿ, ಬೀಡ್ಸಲ್ಲಿ ವರ್ಕ್ ಮಾಡುವಂಥದ್ದು. ಈಗ ನೋಡಿ, ಇಲ್ಲಿ ಬೀಡ್ಸನ್ನು ಹಾಕ್ಕೊಂಡು ನೋಡಿ, ತುಂಬಾ ಇದನ್ನು 2 ಬೀಡ್ಗೆ ಒಂದು ಸತಾದರೂ ಲಾಕ್ ಮಾಡ್ಕೋಬೋದು. ಇದನ್ನು ಕ್ರೋಸದಲ್ಲೇ ಹಾಕಬೇಕು ಅಂತೇನಿಲ್ಲ, ಕೈಯಲ್ಲಿ ಮಾಮೂಲಿ ನಾರ್ಮಲ್ ನೀಡಲಲ್ಲೂ ಸುಧಾ ಇದನ್ನು ಹಾಕ್ಕೋಬೋದು. ನೋಡಿ, ಇನ್ನೊಂದು ಬೀಡು ಹಿಡಿಯುತ್ತೆ, ಇನ್ನೊಂದು ಬೀಡು ಹಾಕಿದ್ರೆ ಸಾಕಾಗತ್ತೆ. ಅಲ್ಲಿಗೆ ಫುಲ್ಲು ಫಿನಿಶಿಂಗ್ ಬಂತು. ನೀವು ನೋಡ್ಬೋದು, ತುಂಬಾ ಈಸಿಯಾಗಿ ಡಿಸೈನನ್ನು ಕಲಿಯುವಂಥದ್ದು.
ಈಗ ನೋಡಿದ್ರಲ್ಲ ಒಂದೇ ವಿಡಿಯೋದಲ್ಲಿ ಎಷ್ಟು 3 ಥರ, ಒಂದು ಚೈನ್ ಸ್ಟಿಚ್ ಹೇಳ್ಕೊಟ್ಟಿದ್ದೀನಿ, ಒಂದು ಫಿಶ್ ಬೌನ್ ಸ್ಟಿಚ್ಚನ್ನು ಹೇಳ್ಕೊಟ್ಟಿದ್ದೀನಿ, ಈಗ ಬಂದು ಬೀಡನ್ನು ಅದಕ್ಕೆ ಹೇಗೆ ಆ್ಯಡ್ ಮಾಡ್ಕೊಳ್ಳೋದು ಅಂತಲೂ ನಾನು ಈಗ ಹೇಳ್ಕೊಟ್ಟಿದ್ದೀನಿ. ಈಗ ನೋಡಿ ಫುಲ್ಲು ಫಿನಿಶಿಂಗ್ ಆದ ನಂತರ ಇದು ಹೇಗೆ ಕಾಣುತ್ತೆ ಅಂತ ನೀವು ನೋಡ್ಬೋದು. ಈ ಕಲರ್ ಕಾಂಬಿನೇಷನ್ನ ನೀವು ನೀಟಾಗಿ ಇನ್ನೂ ಚೆನ್ನಾಗಿರೋ ಕಲರು ಪಿಂಕ್ ಆ್ಯಂಡ್ ಗ್ರೀನ್ ಈ ರೀತಿ ಹಾಕಿದ್ರೂ ಇನ್ನೂ ಬ್ರೈಟಾಗಿ ಬರುತ್ತೆ ಡಿಸೈನು. ನೋಡಿ ಇದಕ್ಕೆ ಈ ಲೂಪಲ್ಲಿ ಈ ದಾರನ ನಾನು 3 ಬೀಡಾಗಿರೋದ್ರಿಂದ ಅದೇ ದಾರದಲ್ಲಿ ಹಾಕ್ಬಿಟ್ಟಿದ್ದೀನಿ ತೋರಿಸ್ಕೊಳಕ್ಕೆ ಅಂತೇಳಿ. ನಾವು ವರ್ಕ್ ಮಾಡುವಾಗಾದರೆ ಜರಿ ಥ್ರೆಡ್ಡನ್ನೇ ತಗೊಳ್ಳುವಂಥದ್ದು ನಾನು. ಈಗ ನೋಡಿದ್ರಿ ಅಲ್ವಾ ಯಾವ ರೀತಿ ಒಂದು ಸೈಡೆಲ್ಲ ಗೋಲ್ಡ್ ದಾರ, ಗೋಲ್ಡ್ ಮಣಿನೇ ಆಗಿರೋದ್ರಿಂದ ಅದು ಕಾಂಟ್ರಾಸ್ಟ್ ಈ ಕಡೆಗಿಂತ ಇಲ್ಲಿ ಚೆನ್ನಾಗಿ ಕಾಣಿಸ್ತಿದೆ ನೋಡ್ಬೋದು. ಎರಡೂ ಒಂದೇ ಕಲರ್ ಆಗಿರೋದ್ರಿಂದ ಅದು ಜಾಸ್ತಿ ಬ್ರೈಟ್ ಇಲ್ಲ, ಇಲ್ಲಿ ಆಪೋಸಿಟ್ ಕಲರ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಬಂದಿದೆ. ಇದಕ್ಕೆ ಫಿಶ್ ಬೌನ್ ಸ್ಟಿಚ್ ಅಂತ ಹೇಳ್ತೀವಿ. ಒಂದೇ ವಿಡಿಯೋದಲ್ಲಿ 3 ಡಿಸೈನನ್ನು ಈಗ ನೋಡಿದ್ದೀರಾ. ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.